ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ಶ್ಲೋಕ 26. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಈ ಶ್ಲೋಕದ ಭಾವಾರ್ಥ: ಶುಕ್ಲ ಕೃಷ್ಣಗಳೆಂಬ ಕಾಲದ ನಡುವೆ ಜಗತ್ತಿನಲ್ಲಿ ಯಾವಾಗಲೂ ಇದ್ದುದೇ, ಅಂದರೆ ಸಾಧನೆಗಳು ವ್ಯರ್ಥವಾಗದು. ಒಂದು ನಡಿಗೆ ಶುಕ್ಲ ಪಕ್ಷದಲ್ಲಿ ಪಯಣಿಸುವವನು ಮತ್ತೆ ಹಿಂದೆ ಬಾರದ ಪರಮಗತಿಯನ್ನು ಹೊಂದುವನು. ಇನ್ನೊಂದು ಸ್ಥಿತಿ ಕೃಷ್ಣ ಪಕ್ಷದಲ್ಲಿ, ಅಂದರೆ ಪ್ರಕಾಶವು ಕ್ಷೀಣವಾಗಿರುವಾಗ, ಮಬ್ಬುಗತ್ತಲೆ ಹರಡಿರುವಾಗ ಪಯಣಿಸುವವನು ಮತ್ತೆ ಹಿಂದೆ ಬರುವನು, ಜನ್ಮವನ್ನು ಪಡೆಯುವನು. ಪೂರ್ಣ ಪ್ರಕಾಶವು ದೊರೆಯುವವರೆಗೆ ಆತನು ಭಜನೆ ಮಾಡಬೇಕು. ಮೇಲಾಗಿ ಆತನ ಸಾಧನೆಯೇನೂ ನಾಶವಾಗದು. ಈ ಎರಡು ಗತಿಗಳು ಶಾಶ್ವತ, ಅದು ನಿಜ. ಆದ್ದರಿಂದ ಅರ್ಜುನ, ನೀನು ಸದಾ ಸರ್ವದಾ ಯೋಗಯುಕ್ತನಾಗಿರುವ, ಅಂದರೆ ನಿರಂತರವಾಗಿ ಸಾಧನೆ ಮಾಡು.